ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಜೂನ್ 9ರ ಭಾನುವಾರ ಸಂಜೆ 7 ಗಂಟೆಗೆ ರಾಷ್ಟ್ರಪತಿ ಭವನದಲ್ಲಿ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಹೀಗಿದ್ದಾಗ ಪ್ರಧಾನಿ ಈ ಹಿಂದೆ ನಡೆಸಿದ ಇನ್ನು ಸರ್ಕಾರಕ್ಕೂ ಇನ್ನು ಮುಂದೆ ನಡೆಸುವಂತಹ ಸರ್ಕಾರಕ್ಕೂ ಭಾರಿ ವ್ಯತ್ಯಾಸಗಳು ಇರಲಿದೆ ಅದರಲ್ಲೂ ನಿತೀಶ್ ಮತ್ತು ನಾಯ್ಡು ಅವರ ಮಾತನ್ನ ಮೀರಿ ಮೋದಿ ಸರ್ಕಾರ ಬೇರೆ ಏನನ್ನು ಮಾಡಲು ಆಗುವುದಿಲ್ಲ ಎನ್ನುವ ಸ್ಥಿತಿ ನಿರ್ಮಾಣ ಆಗಿದೆ ಅದರಲ್ಲೂ ಈಗಿನ ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇವರಿಬ್ಬರ ಮೇಲೆ ಮೋದಿ ಸರ್ಕಾರ ಸಂಪೂರ್ಣ ಅವಲಂಬಿತ ಆಗುವ ಸಾಧ್ಯತೆ ದಟ್ಟವಾಗಿದೆ ಕಳೆದ 2 ಅವಧಿಯಲ್ಲಿ ಮೋದಿ ಸರ್ಕಾರ ಭರ್ಜರಿಯಾಗಿ ಅಧಿಕಾರವನ್ನ ಅನುಭವಿಸಿತ್ತು ಆದರೆ ಈ ಬಾರಿ ಸ್ಥಿತಿ ಉಲ್ಟಾ ಆಗಲಿದೆ ಕೇಂದ್ರದಲ್ಲಿ ಮತ್ತೊಮ್ಮೆ ಮಿಶ್ರ ಸರ್ಕಾರ ಬಂದಿದೆ ಹೀಗಾಗಿ ಸರ್ಕಾರವನ್ನ ಹೇಗೆ ನಡೆಸಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಕೂಡ ಮೂಡಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು